ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಧ್ಯಾನ ಪ್ರಕ್ರಿಯಾ ಸಂಧಿಯ ಸಾರವನ್ನು ನೋಡ್ತಾ ಇದ್ದೀವಿ. 2 ನುಡಿ ಆಗಿದೆ. ಇದು 3ನೇ ನುಡಿ. ಅಸ್ವತಂತ್ರನು ಜೀವ ಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿತ್ಯ ಬದ್ಧ ಅಲ್ಪಜ್ಞ ಶಕ್ತಿ ಸುಖ ದುಃಖ ನಿರ್ವಿಣ್ಣ. ಇಲ್ಲಿ ಭಗವಂತನಿಗೆ ಮತ್ತು ನಮ್ಮ ಜೀವಿಗೆ ಏನು ಡಿಫ್ರೆನ್ಸ್ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನು ಯಾಕೆ ಶ್ರೇಷ್ಠ, ನಮಗೆ ಅವನಿಗೆ ಏನು ವ್ಯತ್ಯಾಸ ಅಂತ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಸ್ವತಂತ್ರನು ಜೀವ ಅಂದರೆ ಭಗವಂತನಿಗೆ ಅನಂತ ಗುಣಪೂರ್ಣನಾಗಿದ್ದಾನೆ, ಆದರೆ ನಮಗೆ ಸ್ವತಂತ್ರ ಇಲ್ಲ. ಅಸ್ವತಂತ್ರನು ಜೀವ ಅಂದರೆ ನಾವು ಈ ಜೀವರಾಶಿಗಳು ಎಲ್ಲ ದೇವತೆಗಳ ಅಧೀನ. ದೇವತೆಗಳು ವಾಯುದೇವರ ಅಧೀನ, ವಾಯುದೇವರು ಲಕ್ಷ್ಮೀ ಅಧೀನ, ಲಕ್ಷ್ಮೀದೇವಿ ಭಗವಂತನ ಅಧೀನ, ಭಗವಂತ ಯಾರ ಅಧೀನವೂ ಇಲ್ಲ. ಸೊ ಎಲ್ಲ ಜೀವರಾಶಿಗಳು ಅಷ್ಟು ಅಸ್ವತಂತ್ರರಾಗಿದ್ದಾರೆ. ಅವ್ರ ಯೋಗ್ಯತಾ ಡಿಫ್ರೆನ್ಸ್ ಇದೆ, ಯೋಗ್ಯತೆ ಹೆಚ್ಚು ಕಡಿಮೆ ಇರ್ತದೆ. ಅವರು ಜ್ಞಾನ ಬಲ ಶಕ್ತಿಯನ್ನು ವ್ಯತ್ಯಾಸ ಇದೆ. ಆದರೂ ಕೂಡ ಎಲ್ಲರೂ ಭಗವಂತನ ಅಧೀನವಾಗಿದ್ದಾರೆ. ಎಲ್ಲ ಜೀವರಾಶಿಗಳು ಅವ್ರಿಗಿಂತ ಸೋತ್ತವರ ಅಧೀನವರಾಗಿರ್ತಾರೆ. ಕಕ್ಷಾತಾರ್ಥ ಪ್ರಕಾರ ಕೆಳಗಿನ ಕಕ್ಷಾದವರು ಮೇಲ್ಗಳ ಕಕ್ಷಾದವರು ಅಧೀನವಾಗಿ ಇರ್ತಾರೆ ಅಂತ. ಹಾಗೆ ಅಸ್ವತಂತ್ರನು ಜೀವ ಅಸ್ವತಂತ್ರನಾಗಿ ಇದ್ದಾರೆ. ಹರಿ ಸರ್ವ ಸ್ವತಂತ್ರನು ಅಂದರೆ ಭಗವಂತ ಮಾತ್ರ ಸರ್ವಸ್ವತಂತ್ರನಾಗಿದ್ದಾನೆ. ಅವನಿಗೆ ಕಂಟ್ರೋಲ್ ಮಾಡುವಂಥದ್ದು ಯಾರೂ ಇಲ್ಲ. ಅದಕ್ಕೆ ಅವನು ಸರ್ವ ಸ್ವತಂತ್ರನು ಅಂದ್ರೇನು, ತಾನು ಸರ್ವ ಸ್ವತಂತ್ರನಾಗಿದ್ದಾನೆ, ಅವನಿಗೆ ಕಂಟ್ರೋಲ್ ಮಾಡೋಂಥ ಯಾರಿಲ್ಲ. ಪ್ಲಸ್ ಎಲ್ಲ ಜೀವರಾಶಿಗಳಿಗೆ ಕಂಟ್ರೋಲ್ ಮಾಡುವಂಥವನು ಅವನು. ಎಲ್ಲ ಜೀವರಾಶಿಗಳು ಅವನ ಅಧೀನ ಇದ್ದಾರೆ, ಆದರೆ ಅವನು ಮಾತ್ರ ಯಾರ ಅಧೀನ ಇಲ್ಲ ಅನ್ನೋದನ್ನು, ಅವನೇ ಕರ್ತ ಕಾರಯುತ, ಅವನೇ ಪ್ರೇರಕ ನಿಯಾಮಕ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿತ್ಯ ಸುಖಮಯ, ನಿತ್ಯ ಅಂತಂದರೆ ಯಾವಾಗ ಸುಖಮಯನಾಗಿದ್ದಾನೆ. ಯಾಕಂದರೆ ನಿನ್ನೆ ಹೇಳಿದ್ನಲ್ಲ, ಅವನು ಆನಂದ ಸ್ವರೂಪಿ ಅಂದರೆ ಜ್ಞಾನಾನಂದ ಸ್ವರೂಪಿ ಭಗವಂತ. ಅಪ್ರಾಕೃತ ಶರೀರ, ಜ್ಞಾನ ಆನಂದ ಈ ಗುಣಗಳಿಂದಲೇ ಆದಂಥವನ ಶರೀರ. ಸಕ್ಕರೆ ಗೊಂಬೆ ಎಲ್ಲ ಸಕ್ಕರೆನೇ ಇರ್ತದೆ, ಆ ರೀತಿಯಾಗಿ ಭಗವಂತನ ಅಪ್ರಾಕೃತ ಶರೀರ ಜ್ಞಾನಾನಂದಮಯ ಆದಂಥದ್ದು ಶರೀರ. ಅದಕ್ಕೆ ಅವನು ಯಾವಾಗಲೂ ನಿತ್ಯವಾಗಿ ಸುಖಮಯನಾಗಿ, ಈಗ ನಾವು ಪಾನಕ ಸಕ್ರಿಮಯ ಆಗಿ ಅಂತ ಹೇಳ್ತಾರೆ, ಅಂದರೆ ಬಹಳಷ್ಟು ಸಕ್ರಿಯ. ಹಾಗೆ ಅವನು ನಿತ್ಯ ಸುಖ ಅಷ್ಟು ಶ್ರೇಷ್ಠವಾದಂಥ ಮ್ಯಾಕ್ಸಿಮಮ್ ಲೆವೆಲಿಗೆ ಅವನು ಸುಖನಾಗಿದ್ದಾನೆ. ಅದಕ್ಕೆ ಸುಖಮಯ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ಆಮೇಲೆ ನಿತ್ಯ ಬದ್ಧ ಅಲ್ಪಜ್ಞ. ನಾನು ಪಾರಾಯಣ ಮಾಡುವಾಗ ನಿಸ್ವಬದ್ಧ ಅಂತ ಅಲ್ಲಿ ಮಿಸ್ಟೇಕ್ ಆಗಿದೆ. ಪಾರಾಯಣ ಮಾಡುವಾಗ ನಿಸ್ವ ಅಂತ ನಿಸ್ವ ಇಲ್ಲ, ಅಲ್ಲಿ ನಿತ್ಯ ಅಂತ ಬರಬೇಕು. ಇದನ್ನು ಕರೆಕ್ಷನ್ ಮಾಡ್ಕೊಂಡು ದಯವಿಟ್ಟು ಎಲ್ಲರೂ. ನಿತ್ಯ ಬದ್ಧ ಅಲ್ಪಜ್ಞ ಅಂದರೆ ನಿತ್ಯ ಬದ್ಧನಾಗಿದ್ದಾನೆ, ಯಾವಾಗಲೂ ಅಧೀನನಾಗಿದ್ದಾನೆ, ಯಾವಾಗಲೂ ಅಧೀನನಾಗಿದ್ದಾನೆ. ಅಲ್ಪಜ್ಞ ಅಂತಂದರೆ ಜ್ಞಾನರಹಿತ, ಅತಿ ಕಡಿಮೆ ಆದಂಥದ್ದು ಜ್ಞಾನ ಉಳ್ಳವನು ಯಾರು, ಜೀವ. ಶಕ್ತಿ ಸುಖ ದುಃಖ ನಿರ್ವಿಣ್ಯ ಅಂದರೆ ಶಕ್ತಿನೂ ಅಲ್ಪ ಜ್ಞಾನವೂ ಇದೆ, ಶಕ್ತಿನೂ ಅಲ್ಪವಾಗಿದೆ. ಇದು ಅಲ್ಪ, ಇದು ಎರಡಕ್ಕೂ ತಗೋಬೇಕು, ಜ್ಞಾನ ಶಕ್ತಿ ಎರಡಕ್ಕೂ. ಅಂದರೆ ಈ ಜೀವ ಎಷ್ಟು ನಿತ್ಯ ಬದ್ಧನಾಗಿದ್ದಾನೆ ಅಂದರೆ ಬೇರೆಯವರ ಅಧೀನನಾಗಿ ಇದ್ದಾನೆ, ಬದ್ಧನಾಗಿದ್ದಾನೆ. ಅದು ದೇವತೆಗಳು ಕಾರ್ಯ ಮಾಡಿಸಿದರೆ ಮಾಡಬೇಕು. ಒಳಗಡೆ ಅಂತರ್ಯಾಮಿಯ 5 ಅಂತರ್ಯಾಮಿಗೆ ಭಗವಂತ ಕಾರ್ಯ ಮಾಡಿಸಿದರೆ ಮಾಡಬೇಕು. ಸೊ ಅದಕ್ಕೆ ನಮ್ಮ ಜ್ಞಾನವನ್ನು ಕಡಿಮೆ, ಶಕ್ತಿಯನ್ನು ಕಡಿಮೆ. ಅಲ್ಪಜ್ಞ ಶಕ್ತಿ ಸುಖ ದುಃಖ ನಿರ್ವಿಣ್ಯ. ನಮಗೆ ಸುಖ ದುಃಖ ಎರಡೂ ಇರ್ತದೆ. ಇವನು ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಿದ್ದು ಸುಖ ಆಯಿತು, ಇದು ಐಹಿಕವಾದಂಥ ಸುಖ ಆಯಿತು. ಆಮೇಲೆ ಇದು ಪರಲೋಕ ಅದು ಭಗವಂತನ ಬಗ್ಗೆ ಅಂಥದ್ದು ಕೂಡ ನಮಗೆ ಸುಖ. ಈಗ ಹರಿಕಥಾನುಸಾರ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಅದರಿಂದ ನಮಗೆ ಸುಖ ಸಿಗ್ತದೆ, ಆನಂದ ಸಿಗ್ತದೆ. ಆಮೇಲೆ ದುಃಖನೂ ಇರ್ತದೆ. ಅರೆ ಇವತ್ತಿಷ್ಟು ಪಾರಾಯಣ ಮಾಡಬೇಕಾಗಿತ್ತು, ನಾವು ಮಾಡಲಿಲ್ಲ ಅನ್ನೋದನ್ನು ದುಃಖ ಇರ್ತದೆ. ಅಥವಾ ಈಗ ನಮಗೆ ಬೇಕಾದವರು ಇವತ್ತು ಬರ್ತೀನಿ ಹೇಳಿದ್ರು ಬಂದಿಲ್ವಲ್ಲ ಅಂತ ಅನ್ನೋದನ್ನು ದುಃಖ ಇರ್ತದೆ. ಅದು ದುಃಖಕ್ಕೆ ಅನಾಹುತ ಬೇಕಾದಷ್ಟು ಕಾರಣಗಳಿವೆ. ಸೊ ನಮಗೆ ಸುಖನೂ ಇದೆ, ದುಃಖವೂ ಇದೆ. ನಿರ್ವಿಣ್ಯ ಅಂದರೆ ಅಂದರೆ ಭಯ ದುಃಖದಿಂದ ತುಂಬಿದಂಥ ಜೀವರಾಶಿಗಳು ನಾವು. ನಿರ್ವಿಣ್ಯ ಶಕ್ತಿಹೀನರು ಅಂತ, ಶಕ್ತಿ ಇಲ್ಲ ನಮಗೆ ಅಂತ. ಮತ್ತು ಶಕ್ತಿ ಇಲ್ಲ ಅಂತ ಹೇಳ್ತೀವಿ, ಮತ್ತು ಇಷ್ಟೆಲ್ಲ ಕಾರ್ಯ ಮಾಡ್ತಿಲ್ಲ ಅಂತಂದರೆ ಇದು ಎಷ್ಟು ಅಲ್ಪ ಇದೆ, ಇದು ತೀರಾ ಕಡಿಮೆ ಇದೆ. ಇದಕ್ಕಿಂತ ಅದು ದೇವತೆಗಳಲ್ಲಿ ಪಟ್ಟಿ ನೋಡಿದರೆ ಅವರು ಶಕ್ತಿಗೆ
ಜ್ಞಾನಿಗಳನ್ನು ಪಟ್ಟಿ ನೋಡಿದರೆ ಅವ್ರ ಶಕ್ತಿಯು ನಮಗೆ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ನಿರ್ವಿಣ್ಣ ತಿಳ್ಕೊಂಡು ಶಬ್ದವನ್ನು ಇಟ್ಟಿದ್ದಾರೆ. ಈಗ ನಮ್ಮ ಮನೇಲಿ ಯಾರೋ ಪೇಷಂಟ್ ಇರ್ತಾರೆ, ಅವ್ರಿಗೆ ಸುಮ್ಮನೆ ಒಂದು ಏನೋ ಸ್ನಾನ ಮಾಡ್ಕೊಂಡು ಬರ್ತಾರೆ ಅಷ್ಟೇ, ಬೇಗ ಮನೆ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅವರಿಗೆ ನಿರ್ವಿಣ್ಣ ಅಂತ ದೊಡ್ಡ ಆಗೋದಿಲ್ಲ, ಅವ್ರ ಕೈಲಿ ಆಗೋಂಗಿಲ್ಲ ಅಂತಂದ್ಬಿಟ್ಟು ಹೇಳ್ತೀವಿ. ಹಾಗಾಗಿ ನಾವು ಭಾಳ ಶ್ರೇಷ್ಠ ಏನೋತಿಲ್ಲ, ನಾವು ಅಲ್ಪಜ್ಞರೇ, ನಮ್ಮ ಕಡೆಯಿಂದ ಭಾಳ ಕೆಲಸ ಆಗ್ತಿರೋಂಗಿಲ್ಲ. ಬಟ್ ಕಂಪೇರಿಟಿವ್ಲಿ ಅವ್ರು ತೀರಾ ಕಡಿಮೆ ಅಂತ. ಅದೇ ರೀತಿಯಾಗಿ ನಾವು ಕೂಡ ಕೆಲಸ ಮಾಡ್ತೀವಿ, ಜ್ಞಾನ ಇದೆ. ಆದರೆ ನಮಗಿಂತ ಜ್ಞಾನಿಗಳು ದೊಡ್ಡವರಿದ್ದಾರೆ, ದೇವತೆಗಳಿದ್ದಾರೆ. ಅವ್ರು ಕಂಪೇರ್ ಮಾಡಿದ್ರೆ ನಮ್ಮದು ಏನು ಜೀರೋ ಲೆವೆಲೇ, ಮೈನಸ್. ಎಷ್ಟೋ ಸರ್ತಿ ನಾವು ಮೈನಸ್ ಹೋಗಿರ್ತೀವಿ, ಅಷ್ಟು ಇರ್ತದೆ ಅಂತಕೊಂಡು. ಸೊ ಆಮೇಲೆ ಭಯ ದುಃಖದಿಂದ ತುಂಬಿದಂಥ ನಾವು ಜೀವರಾಶಿಗಳು, ಅದಕ್ಕೆ ನಿರ್ವಿಣ್ಣ ಅಂತ ಹೇಳಿದ್ದಾರೆ. ಹೃಸ್ವದೇಹ ಅಂತಂದರೆ ಅದೇ ಒಂದೇ ಸ್ಥಾನದಲ್ಲಿ ಅಲ್ಲ, ಹೃಸ್ವದೇಹಿ ಅಂದರೆ ಒಂದೇ ಸ್ಥಾನದಲ್ಲಿ ಇದ್ದಂಥದ್ದು. ಅಂದರೆ ನಾವು ಸಾಂಶರು ಅಲ್ಲ, ನಾವು ಬೇರೆ. ಆಮೇಲೆ ಚಿಕ್ಕ ಸೈಜ್ ಇದ್ದಂಥದ್ದು ಅದು ಹೃಸ್ವದೇಹ. ನಮ್ಮ ಸ್ವರೂಪದೇವಿದೆ ತುಂಬ ಸೂಕ್ಷ್ಮವಾದಂಥ, ತುಂಬ ಸಣ್ಣದು. ಅದಕ್ಕೆ ಹೃಸ್ವದೇವಿ. ನಮ್ಮದು ಇದು ಒಂದು ಈ ಸ್ಥೂಲ ದೇಹ ದೊಡ್ಡದಾಗಿದೆ, ಅದು ಒಳಗಡೆ ಇರುವಂಥದ್ದು ಭಾಳ ಸೂಕ್ಷ್ಮವಾದಂಥದ್ದು ದೇಹ ನಮ್ಮದು, ಹೃಸ್ವದೇಹಿ. ಆಮೇಲೆ ಅದು ಇದಕ್ಕೆ ಆಮೇಲೆ ಇದು ಒಂದೇ ಸ್ಥಾನದ ಎರಡು ಅರ್ಥ ಬರ್ತದೆ. ಒಂದೇ ಸ್ಥಾನದಲ್ಲಿ ಇದು ನಾವು ಇಲ್ಲಿದ್ದಿದ್ದು ಇಲ್ಲೇ ಇದ್ದೀವಿ, ಬೇರೆ ಕಡೆ ಇಲ್ಲ. ಆದರೆ ದೇವತೆಗಳೆಲ್ಲ ನೋಡಿ ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ. ಅವರು ಅನಂತ ರೂಪಗಳನ್ನು ತಾಳ್ತಾರೆ, ಅನಂತ ಸ್ಥಾನದಲ್ಲಿ ಇರ್ತಾರೆ. ಹಾಗೆ ಸನಾಥ ಜೀವನು, ಸನಾಥ ಅಂತಂದ್ರೇನು, ನಮಗೆ ನಾಥ ಇದ್ದಾನೆ ಭಗವಂತ. ನಮಗಿಂತ ದೊಡ್ಡವರು ಇದ್ದಾರೆ, ನಮಗೆ ರಕ್ಷಣೆ ಮಾಡೋರು ಇದ್ದಾರೆ, ನಮಗೆ ಪ್ರೇರಣೆ ಮಾಡೋರಂಥವ್ರು ಇದ್ದಾರೆ. ಹಾಗೆ ಭಗವಂತ ಅದು ಅನಾಥ ಅಂತ ಹೇಳ್ತೀವಿ. ಭಗವಂತನಿಗೆ ಯಾರು ರಕ್ಷಣೆ ಮಾಡುವಂಥವ್ರು ಯಾರಿಲ್ಲ, ಅವ್ರಿಗೆ ಅವಶ್ಯಕತೆಯೇ ಇಲ್ಲ. ಆದರೆ ನಾವು ಮತ್ತೆ ಸನಾಥರು, ನಮಗಂತೂ ನೋಡ್ಕೊಳ್ಳೋರು, ಒಂದು ನಿಯಮನ ಮಾಡೋವಂಥವ್ರು ಇದ್ದಾರೆ ಅಂತ. ಸೊ ಇದು ಹೃಸ್ವದೇಹಿ ಸನಾಥ ಜೀವ ಹೀಗಿದೆ. ವಿಶ್ವವ್ಯಾಪಕ ಕರ್ತೃ ಬ್ರಹ್ಮ ಸರಸ್ವತಿ ಈಶ ಆದ್ಯ ಅಮರನುತ ಹರಿಯೆಂದು ಕೊಂಡಾಡು. ಭಗವಂತ ವಿಶ್ವವ್ಯಾಪಕನಾಗಿ ಇದ್ದಾನೆ. ವಿಶ್ವವ್ಯಾಪಕ ಎಲ್ಲ ಬ್ರಹ್ಮಾಂಡ ಒಳಗಡೆ ಹೊರಗಡೆ ಎಲ್ಲ ತುಂಬಿಕೊಂಡಿದ್ದಾನೆ. ನಮ್ಮ ದೇಹದಲ್ಲಿ ಎಲ್ಲ ಜೀವರಾಶಿ ಒಳಗಡೆ ಎಲ್ಲ ದೇವತೆಗಳಂತರ್ಯಾಮಿಯಾಗಿ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಭಗವಂತ. ಆಮೇಲೆ ದೇಶತಃ ಕಾಲತಃ ಸರ್ವತ್ರ ವಿಶ್ವವ್ಯಾಪಕನು ಈಗಿದ್ದಾನೆ, ಆಮೇಲೆ ಇಲ್ಲ, ಪ್ರಳಯ ಕಾಲದಲ್ಲಿ ಇಲ್ಲ, ಆಮೇಲೆ ಮೊದಲು ಇರಲಿಲ್ಲ ಅಂತ ಹೀಗಿರಲ್ಲ. ವಿಶ್ವ ಎಲ್ಲ ಕಡೆಯೂ ವ್ಯಾಪ್ತನಾಗಿದ್ದಾನೆ. ಈಗ ಸೃಷ್ಟಿ ಕಾಲ ನಡೆದಿದೆ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಹಾಗೆ ಸೃಷ್ಟಿ ಮುಗಿದ ಮೇಲೆ ಪ್ರಳಯ ಕಾಲದಲ್ಲೂ ಅವಾಗಲೂ ವ್ಯಾಪ್ತನಾಗಿರ್ತಾನೆ. ಎಲ್ಲ ಅವಯಕ್ರತ ಆಕಾಶ ಇರ್ತದೆ, ಅವನು ಇರ್ತಾಳೆ, ಲಕ್ಷ್ಮೀ ದೇವಿ ಇರ್ತಾಳೆ, ಅವನು ಇರ್ತಾನೆ. ಇದನ್ನೆಲ್ಲ ವ್ಯಾಪಕ ಅದು ಇಷ್ಟು ರೀತಿಯಾದಂಥ ಒಂದು ವಿಶ್ವವ್ಯಾಪಕ ಶಬ್ದದ ಅರ್ಥ ಇಷ್ಟು ವಿಸ್ತಾರವಾಗಿ ನಾವು ತಗೋಬೇಕು. ಇಷ್ಟು ವಿಶ್ವವ್ಯಾಪನಾದಂಥ ಭಗವಂತ ಕರ್ತೃ ಬ್ರಹ್ಮ, ಎಲ್ಲ ಅವನೇ ಕರ್ತ, ನೀನೇ ಕರ್ತ, ನೀನೇ ಪ್ರೇರಕ ಅನ್ನೋದನ್ನು ಸತತವಾಗಿ ಚಿಂತನೆ ಮಾಡಬೇಕು ಅಂತ. ಸರಸ್ವತಿ ಈಶ, ಸರಸ್ವತಿನ ಈಶ ಯಾರು? ಬ್ರಹ್ಮದೇವರು. ಬ್ರಹ್ಮದೇವರು ಆದ್ಯ ಅಮರನುತ ಅಂದರೆ ಬ್ರಹ್ಮದೇವರು ಮೊದಲಾದ ಎಲ್ಲ ದೇವತೆಗಳಿಂದ ಸ್ತುತಿಸಲ್ಪಡುವವನು, ಪೂಜಿಸಲ್ಪಡುವಂಥ ಭಗವಂತ. ಹರಿ ಎಂದು ಕೊಂಡಾಡು. ಈ ಭಗವಂತ ಸರ್ವೋತ್ತಮನಾಗಿದ್ದಾನೆ, ನಿತ್ಯ ಸುಖಮನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ಭಗವಂತ ಸರ್ವವ್ಯಾಪ್ತನಾಗಿ ಇದ್ದಾನೆ. ಸರ್ವವ್ಯಾಪ್ತದಲ್ಲಿ ವಿಶ್ವವ್ಯಾಪಕ ಎಷ್ಟು ವಿಸ್ತಾರವಾದಂಥ ಅರ್ಥ ಹೇಳಿದ್ದೇನೆ, ಅಷ್ಟು ಇದ್ದಾನೆ. ಅವನೇ ಕರ್ತ ಕಾರ್ಯತ ಇದ್ದಾನೆ. ಎಲ್ಲ ದೇವತೆಗಳಿಂದ ಪೂಜಿತನಾಗಿದ್ದಾನೆ, ವಂದಿತನಾಗಿ ಇದ್ದಾನೆ. ಈ ರೀತಿಯಾಗಿ ಭಗವಂತನ ಗುಣಗಳ ಚಿಂತನೆ ಮಾಡು ಅಂತ ಜಗನ್ನಾಥದಾಸ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಹರಿಯೆಂದು ಕೊಂಡಾಡುವ ಒಂದು ಸಂತೋಷದಿಂದ ಕುಣಿಬೇಕು ಅಂತೆ. ಅಂದರೆ ಭಗವಂತನ ಇಷ್ಟು ದೊಡ್ಡದವನು, ಅಂದರೆ ನಮ್ಮ ಸ್ವಾಮಿ ಕರ್ತೃತ್ವ ಎಷ್ಟಿದೆ, ಅವನದು ಗುಣಗಳು ಎಷ್ಟಿದೆ, ಅಂದರೆ ಅವನದು ಶಕ್ತಿ ಎಷ್ಟಿದೆ, ಅವನದು ಯೋಗ್ಯತೆ ಎಷ್ಟಿದೆ, ಇದನ್ನು ತಿಳ್ಕೊಂಡು ಕೊಂಡಾಡುವಂಥ ಸಂತೋಷ ಪಡಬೇಕು ಅಂತ. ಇವಾಗ ನನ್ನ ಸ್ವಾಮಿ ಇಷ್ಟಿದ್ದಾನೆ, ನನ್ನ ಸ್ವಾಮಿ ನನ್ನ ರಕ್ಷಣೆ ಮಾಡ್ತಾನೆ, ನನ್ನ ಸ್ವಾಮಿ ಇಷ್ಟೆಲ್ಲ ಕಾರ್ಯ ಮಾಡ್ತಾನೆ. ಇದು ಬಿಂಬರೂಪಿ ಏಕೆ ಚಿಂತನೆ ಮಾಡಬೇಕು. ನನ್ನ ಸ್ವಾಮಿ ನನ್ನ ಬಿಂಬರೂಪಿ ಪರಮಾತ್ಮನೇ ನನ್ನ ಸ್ವಾಮಿ, ಅಲ್ಲಿದ್ದವನು ನನ್ನ ಸ್ವಾಮಿ. ಇದೇ ಬಿಂಬರೂಪಿ ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಅವನವನ ಸ್ವಾಮಿ. ಈ ರೀತಿಯಾಗಿ ಸತತವಾಗಿ ಚಿಂತನೆ ಮಾಡ್ತಾ ಇರಬೇಕು. ಹರಿಯೆಂದು ಸಂತೋಷ ಪಡಬೇಕು, ಸಂತೋಷಪಟ್ಟುಬಿಟ್ಟು ಕುಣಿಬೇಕು ಅಂತ. ಅದಕ್ಕೆ ಕೊಂಡಾಡುವಂತಂದರೆ ಸತತವಾಗಿ ಅವನು ಚಿಂತನೆ ಮಾಡಿ ಸಂತೋಷಪಟ್ಟು ಅವನು ಸ್ತುತಿಯನ್ನು ಮಾಡ್ತಾ ಇರಬೇಕು ಅಂತಂದರೆ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 4ನೇ ನುಡಿಯಲ್ಲಿ ಮತ್ತೆ ವಿಶ್ವ ಆದಿ 8 ರೂಪ 9ರಲ್ಲಿ ಪೆಚ್ಚಿಸಲು 72 ರೂಪಗಳಿವು, ಒಂದೊಂದೇ ಸಹಸ್ರ.
ಇಲ್ಲಿ ವಿಶ್ವಾದೆಂಟು ರೂಪ ಅಂದರೆ ವಿಶ್ವ ತೈಜಸ ಪ್ರಾಜ್ಞ ತೂರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಈ ರೂಪಗಳನ್ನು ಚಿಂತನೆ ಮಾಡಬೇಕು. ಅಂದರೆ ಏನಾಯ್ತು, ಇಲ್ಲಿ ಓಂಕಾರ ಪ್ರತಿಪಾದ್ಯನಾದಂಥ ಭಗವಂತ, ಈ ಓಂಕಾರ ಪ್ರತಿಪಾದ್ಯಂಥ ಭಗವಂತ ಇಲ್ಲಿ ಓಂಕಾರದ ಬಿಡಿಸಿದರೆ ಓಂಕಾರದನ್ನು ಪದಛೇದ ಮಾಡಿದರೆ ಅ ಉ ಮ ನಾದ ಅ ಉ ಮ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಇಷ್ಟು ರೂಪಗಳು ಇವೆ ಅಂತ ಹೇಳ್ಕೊಂಡು ಹೇಳ್ತೀವಿ. ಸೊ ಆ 8 ರೂಪಗಳಿಗೆ ಪ್ರತಿಪಾದ್ಯಂಥ ಭಗವದ್ ರೂಪಗಳು ಅದು ವಿಶ್ವ ತೈಜಸ ಪ್ರಾಜ್ಞ ತೂರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ, ಇವು 8 ರೂಪಗಳು ಇವೆ ಅಂತ ತಿಳ್ಕೊಂಡು ಹೇಳ್ತೀವಿ. ಸೊ ಈ 8 ರೂಪಗಳನ್ನು ಅದು 9ರಿಂದ ಪೆಚ್ಚಿಸಲು ಅಂದರೆ 9 ರೀತಿಯಿಂದ ಅದನ್ನು ಹೆಚ್ಚಿಸಲು ಅಂತಂದರೆ ಇವೇ ವಿಶ್ವ ತೈಜಸ ಪ್ರಾಜ್ಞ ತೂರ್ಯ ಆತ್ಮ ಪರಮಾತ್ಮ ಜ್ಞಾನಾತ್ಮ ಈ ರೂಪಗಳು ಇಲ್ಲಿ 9 ಸಂಖ್ಯೆ ಹೇಗೆ ಬಂತು? ಪಂಚಮಹಾಭೂತಗಳು, ಆಮೇಲೆ ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ, ಈ ಮೊದಲೇದು ಸ್ಟಾರ್ಟಿಂಗಕ್ಕೆ ಇರುವಂಥ ಇವು 4 ತತ್ವಗಳು, ಈ ಪಂಚಮಹಾಭೂತಗಳು ಇದೆಲ್ಲ ಸೇರಿದರೆ 9 ಆಯಿತು. ನಾನು ಹಿಂದಿನ ಹೇಳಿದ್ದೀನಿ, ಎಲ್ಲ ನಾವು ಈ ತತ್ವಗಳ ಸಂಖ್ಯೆಯನ್ನು ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. 9, 16, 11 ಎಲ್ಲ ಬೇರೆ ಬೇರೆ ರೀತಿಯಾಗಿ 21, 25, 24 ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಸೊ ಇಲ್ಲಿ 9 ತಗೊಂಡಾಲೆ ಇಲ್ಲಿ ಪಂಚಮಹಾಭೂತಗಳು, ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಇಷ್ಟು ಸೇರಿದರೆ 9 ಆಯಿತು. ಈ 9 ರೂಪದಲ್ಲಿ ಈ ವಿಶ್ವಾದ 8 ರೂಪಗಳು ಅಂದರೆ ಪ್ರತಿಯೊಂದು ರೂಪದಲ್ಲಿ ಈ 8 ರೂಪಗಳಿವೆ. ಗೊತ್ತಾಯ್ತಾ? ಈ ಪಂಚಮಹಾಭೂತಗಳು ಆಕಾಶದಲ್ಲಿ ಈ ವಿಶ್ವ ತೈಜಸ ಪ್ರಾಜ್ಞ ತೂರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದೆಲ್ಲ ಈ 8 ರೂಪಗಳಿವೆ. ಆಮೇಲೆ ವಾಯುದಲ್ಲಿ ಕೂಡ ಈ ರೂಪಗಳಿವೆ. ಆಮೇಲೆ ಆಕಾಶ ವಾಯು ತೇಜಲ್ಲಿ 8 ರೂಪಗಳಿವೆ. ಆಮೇಲೆ ಆಪಲ್ಲಿ 8 ರೂಪಗಳಿದೆ, ಪೃಥ್ವಿನಲ್ಲಿ 8 ರೂಪಗಳಿದೆ. ಹೀಗೆ ಒಂದೊಂದರಲ್ಲಿನೂ ಎಲ್ಲ 8 ರೂಪಗಳು ಇದ್ಬಿಟ್ರೆ ಆಮೇಲೆ ಅದೇ ರೀತಿಯಾಗಿ ಅವ್ಯಕ್ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ತತ್ವ ಆಯಿತು. ಈ 9ರಲ್ಲಿ 8 ರೂಪಗಳನ್ನು ಒಂದೊಂದರಲ್ಲಿ 8 ರೂಪ ಅಂದರೆ 72 ರೂಪಗಳು ಆಗ್ತದೆ. ಇನ್ನು ಇನ್ನೊಂದು ರೀತಿಯಾಗಿ ಗಣನೆ ಮಾಡುವಂಥ ಪದ್ಧತಿ ಇದೆ. ಈ 9 ಸಂಖ್ಯೆ ಕೂಡ ಇವು ಬೇರೆ ರೀತಿಯಾಗಿ ಗಣನೆ ಅಂತಂದರೆ, ಈಗ ಸತ್ವ, ರಾಜಸ, ತಾಮಸ ಇವು 3 ಗುಣಗಳು ಇವೆ. ಈ ಸತ್ವದಲ್ಲಿ ಕೂಡ 3 ಭಾಗ ಅಂದರೆ ಸತ್ವ ರಾಜಸ, ಸತ್ವ ತಾಮಸ. ಅದೇ ರೀತಿಯಾಗಿ ಇದು ರಾಜಸ ಸತ್ವ, ರಾಜಸ ತಾಮಸ. ಇದು ಈಗ ತಾಮಸ ಸತ್ವ, ತಾಮಸ ರಾಜಸ, ತಾಮಸ. ಸೊ ಈ ಒಂದೊಂದರಲ್ಲಿ 3 ರೀತಿಯಾದಂಥದ್ದು ರೂಪಗಳನ್ನು ಬರ್ತವೆ. ಆ ರೂಪಗಳ ಈ 9 ರೂಪದಲ್ಲಿ ಒಂದೊಂದರಲ್ಲಿ ಈ 8 ರೂಪಗಳು. ಸ್ವಲ್ಪ ಕ್ಲಿಷ್ಟವಾದಂಥ ವಿಷಯ, ಅರ್ಥ ಆಗೋದು ಸ್ವಲ್ಪ ಕಷ್ಟ, ನಿಧಾನವಾಗಿ ಹೇಳ್ತೀನಿ, ಇನ್ನೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ಅದು ನೀವು ಅರ್ಥ ಆಗ್ತದೆ. ಸೊ ಇದು ಈ 9 ರೂಪಗಳನ್ನು ಹೇಳಿದ್ದಾರೆ. ಈ ಒಂದೊಂದು ರೂಪದಲ್ಲಿ ಈ ವಿಶ್ವಾದ 8 ರೂಪಗಳನ್ನು ಸೇರಿಸಿದರೆ ಎಷ್ಟೆಷ್ಟು ಸೇರಿಸಿರುತ್ತೆ ಅನ್ನೋ ಅಷ್ಟು ರೂಪಗಳಿವೆ. ಈ ಒಂದು ರೂಪದಲ್ಲಿ ಈ 8 ರೂಪಗಳನ್ನು ಇರ್ತವೆ. ಈ ಎರಡನೇದಲ್ಲಿ ಕೂಡ ಈ 8 ರೂಪಗಳು ಇರ್ತವೆ. ಈ 9ರಲ್ಲಿ ಈ ಪ್ರತಿಯೊಂದರಲ್ಲಿ 8 ರೂಪಗಳನ್ನು ಹಿಡಿದ್ರೆ 72 ಆಗ್ತದೆ. ಅದನ್ನು ಸಹಸ್ರದಿಂದ ಪೆಚ್ಚಿಸಲು ಅಂತಂದ್ರೇನು, ಒಂದೊಂದು ರೂಪಗಳ ತಿರ್ಗಾ ಇವೆಲ್ಲ ರೂಪಗಳಿಗೆ 72 ರೂಪಗಳು. ಈಗ ವಿಷ್ಣು ಸಹಸ್ರ ಹೇಳೋದಂಥ ಎಲ್ಲ ರೂಪಗಳನ್ನು ಒಂದೊಂದು ರೂಪದಲ್ಲಿ ಇವೆಲ್ಲ ರೂಪಗಳ ತಿರ್ಗಾ ಸೇರಿಸಿದರೆ ಎಷ್ಟು ರೂಪ ಆಯಿತು? 72,000 ಆಯಿತು. ಸೊ ಇದು 72,000 ಸಂಖ್ಯೆ ಹೇಗೆ ಬಂತು ಅನ್ನೋದನ್ನು ಇಲ್ಲಿ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅನೇಕ ರೀತಿಯಾಗಿ ನಾವು 72,000 ಒಂದು ಗಣನೆ ಮಾಡುವಂಥ ಪದ್ಧತಿ ಇದೆ. ಒಂದೊಂದೇ ಸಾಹಸ ಪೃಥಕ್ ನಾಡಿಗಳೊಳಗೆ ಸರ್ವೋತ್ತಮನ ತಿಳಿಯೆಂದು. ಅದಕ್ಕೆ ಈ 72,000 ರೂಪಗಳು, ಈ 72,000 ನಾಡಿಗಳಲ್ಲಿ ಭಗವದ್ ರೂಪಗಳನ್ನು ವಿಸ್ತಾರವಾಗಿ ಅದನ್ನೆಲ್ಲ ಹರಡಿದೆ, ಅಲ್ಲಿ ಇದೆ ಅಂತ. 72,000 ನಾಡಿ ಒಳಗಡೆ ಈ 72,000 ರೂಪಗಳನ್ನು ಇವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಯಾರು ಹೇಳಿದರು? ಅದಕ್ಕೆ ಭೀಷ್ಮನು ಬಿತ್ತರಿಸಿದ್ದು ಧರ್ಮತನಯಗೆ ಶಾಂತಿ ಪರ್ವದಲ್ಲಿ. ಈ ಶಾಂತಿ ಪರ್ವತದಲ್ಲಿ ಕೂಡ ಇಲ್ಲಿ ಭೀಷ್ಮಾಚಾರ್ಯರು ಹೇಳಿದಂಥ ವಿಷಯ ಅಂದರೆ ಇದು ಎಲ್ಲ ಜಗನ್ನಾಥದಾಸ ನಮಗೆ ಏನೇನೆಲ್ಲ ತತ್ವಗಳನ್ನು ಕೊಟ್ಟಿದ್ದಾರೋ ಇದೆಲ್ಲ ತತ್ವಗಳನ್ನು ಉಪನಿಷತ್ನಲ್ಲಿ ಬಂದಂಥ ವಿಷಯ. ಸೊ ಈ ವಿಷಯವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 72,000 ರೂಪಗಳು ಹೇಗೆ ಬಂತು, ಅವೆಲ್ಲ ಈ ನಾಡಿಗಳ ಅಂತರ್ಗತನಾಗಿ ನಮ್ಮ ಶರೀರದಲ್ಲಿ ವ್ಯಾಪ್ತನಾಗಿ ಇಷ್ಟು ರೂಪದಿಂದ ಭಗವಂತ ವ್ಯಾಪ್ತನಾಗಿ ಇದ್ದಾನೆ ಅನ್ನೋದನ್ನು ಭೀಷ್ಮಾಚಾರ್ಯರು
ಧರ್ಮರಾಜನಿಗೆ ಹೇಳಿದಂಥ ವಿಷಯ, ಶಾಂತಿ ಪರ್ವದಲ್ಲಿ ಹೇಳಿದಂಥ ವಿಷಯ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಇದು ಇಲ್ಲಿ ಎಷ್ಟೆಷ್ಟು ನಮ್ಮ ಇಲ್ಲಿ ಜೀವನಿಗೆ ಭಗವಂತನಿಗೆ ಎಷ್ಟು ಏನೇನು ವ್ಯತ್ಯಾಸ ಇದೆ ಅದನ್ನು ಹೇಳಿಬಿಟ್ಟು ಎಲ್ಲ ದೇವತೆಗಳಿಂದ ಒಂದು ನಿಯಮನ ಮಾಡೋದಂತ ದೇವತೆಗಳಿಗೆ ಭಗವಂತ ನಿಯಮನ ಮಾಡೋದಂಥದ್ದು ಇದೆ. ಎಷ್ಟೆಷ್ಟು ರೂಪಗಳು 72,000 ರೂಪಗಳು ಹೇಗೆ ಬಂದಿದೆ ಅದೆಲ್ಲ ನಮ್ಮ ನಾಡಿನ ಅಂತರ್ಗತನಾಗಿ ಅಷ್ಟು ರೂಪದಿಂದ ಭಗವಂತ ಇದ್ದಾನೆ ಅನ್ನೋದನ್ನು ಇಲ್ಲಿ 3ನೇ ಮತ್ತು 4ನೇ ನುಡಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣೆಯ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣ.